ಇವತ್ತು ಗೋವಾದ ಫೋಂಡಾ ಪರಮಗುಡಿಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಂಖನಾದದ ಮಹೋತ್ಸವ ನಡೀತಾ ಇದೆ. ಗುರುಗಳ ಜನ್ಮದಿನದ ಬಗ್ಗೆ ಸಹ ಇವತ್ತು ಗುರುಗಳ ಒಂದು ಸ್ಮರಣೆಯನ್ನು, ಗುರುಗಳಿನ ನಮಸ್ಕಾರವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಇವತ್ತು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಮೊಟ್ಟ ಮೊದಲಾಗಿ ಹುಟ್ಟು ಹಾಕಿದ್ದೇ ಸನಾತನ ಸಂಸ್ಕೃತಿ. ಹಿಂದೂ ಜನಜಾಗೃತಿಯಿಂದ ಸಣ್ಣ ಮೊಳಕೆ ಹೊಡೆದು ಬಂದಂತದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳುವಂತದ್ದನ್ನ ಇವತ್ತು ಹೆಮ್ಮರವಾಗಿ ನಿಂತಿದೆ ಇಡೀ ರಾಷ್ಟ್ರದಲ್ಲಿ. ಅದು ಜಮ್ಮು ಕಾಶ್ಮೀರ ಹಿಡಿದು ಕನ್ಯಾಕುಮಾರಿಯವರೆಗೆ ಹಿಂದೂ ರಾಷ್ಟ್ರ ಆಗಲೇಬೇಕು ಅಂತ ಹೇಳುವಂತ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಇವತ್ತು ಯಾವುದೇ ಸರ್ಕಾರ ಇರಲಿ, ಇವತ್ತು ಎಲ್ಲರ ಮನಸ್ಸಿನಲ್ಲೂ ಹೌದು ಹಿಂದೂ ರಾಷ್ಟ್ರ ಬರಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಈ ಶಂಖನಾದದ ಏನು 3 ದಿನಗಳಂತಹ ನಡೆದಂತಹ ಒಂದು ಸಭೆ ಸಮಾರಂಭಗಳಿರ್ಬೋದು, ಮತ್ತೆ ಯಜ್ಞ ಯಾಗಾದಿಗಳು ಎಲ್ಲವೂ ಸಹ ವಿಜೃಂಭಣೆಯಿಂದ ಯಶಸ್ವಿಯನ್ನು ಕಂಡಿದೆ. ಪರಮ ಪೂಜ್ಯ ಡಾಕ್ಟರ್ ಬಾಲಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಸಹ ನಡೀತಾ ಇದೆ. ಅದಕ್ಕೆ ಪ್ರೇರೇಪಣೆ ಆ ಗುರುಸ್ಥಾನ. ಇಂಥ ಕೆಲಸ ಕಾರ್ಯಗಳನ್ನ ನಾವು ಕೈ ಹಾಕ್ಬೇಕಾದ್ರೆ ಪರಮ ಪೂಜ್ಯರನ್ನ ನಮಸ್ಕಾರ ಮಾಡೇ ನಾವು ಮುಂದಿನ ನಮ್ಮ ಕೆಲಸ ಕಾರ್ಯಗಳು ಮಾಡಿ ಯಶಸ್ಸು ಸಿಗುತ್ತೆ, ಹಿಂದೂ ರಾಷ್ಟ್ರ ಬಂದೇ ಬರುತ್ತೆ ಅಂತ ಹೇಳೋ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡು ಇಲ್ಲಿಂದ ಇವತ್ತು ಹೊರಗಡೆಗೆ ಹೋಗ್ತಾ ಇದ್ದೀವಿ.